ಕೆಲಸ ಹೋಗ್ಬಿಟ್ರೆ ಆಮೇಲೆ ಏನು ಗುರು, ಯೂಟ್ಯೂಬಿಂದ ಏನು ದುಡ್ಡು ಬರಲ್ಲ, ಏನಿಲ್ಲ. ಸೆಕೆಂಡ್ ಸರ್ವಿಸಲ್ಲಿ ಏನೇನು ಚೇಂಜಸ್ ಆಗುತ್ತೆ ಬೈಕಲ್ಲಿ ಅಂತ ತೋರಿಸ್ತೀನಿ. ಆಯ್ತು ಬಿಡು. ನಾವು ಫಸ್ಟ್ ಸರ್ವಿಸ್ ಬಿಡಬೇಕಾದ್ರೆ ಅಲ್ಲಿ ಆಯಿಲ್ ಯೂಸ್ ಮಾಡ್ತಾ ಇರಲಿಲ್ಲ, ಆಗಲೇ ಸ್ಟಾಪ್ ಮಾಡಿದ್ರು ಅದನ್ನ. ಮಾತಾಡ್ಕೊತ ಮುಂದಕ್ಕೆ ಬಂದ್ಬಿಟ್ಟೋಗ್ರು. ಹೊಗೆ ನೋಡ್ರಿ ಅಲ್ಲಿ ಹೆಂಗೆ ಬರ್ತಾ ಇದೆ. ಇವತ್ತೇ ಆಗುತ್ತಾ? ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಯೂಶಲಿ ಬೈಕ್ ತಗೊಂಡಾಗ 5 years. ಯಾರು ಗುರು ಇವ್ನು ಯಾವನ ಸೆಡೆ ನನ್ನ ಮಗ? ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಬೈಕಿಂದ ಸೆಕೆಂಡ್ ಸರ್ವಿಸ್ ಮಾಡಿಸ್ಬೇಕು. ಸೊ ಈ ವಿಡಿಯೋದಲ್ಲಿ ಸೆಕೆಂಡ್ ಸರ್ವಿಸಿಗೆ ಏನೇನು ಕಾಸ್ಟ್ ಆಗುತ್ತೆ, ಏನೇನು ಚೇಂಜಸ್ ಮಾಡ್ತಾರೆ ಅಂತ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಅಗೈನ್ ನಾನು ಸರ್ವಿಸ್ ಮಾಡಿಸೋದಕ್ಕೆ ಹೋಗ್ತಾ ಇರೋದು ರಾಜಾಜಿನಗರ್ KTM ಸರ್ವಿಸ್ ಸೆಂಟರು. ಏನಕ್ಕೆ ಅಲ್ಲಿಗೆ ಅಂತಂದರೆ ಅಲ್ಲಿ ಗಾಡಿಗಳ್ನ ಓಲ್ಡ್ ಮಾಡಲ್ಲ, ಅವತ್ತಿನ ಗಾಡಿ ಅವತ್ತೇ ಸರ್ವಿಸ್ ಮಾಡಿ ಕೊಟ್ಬಿಡ್ತಾರೆ, ಮತ್ತು ನಮ್ಮ ಎದುರಿಗೆ ಮಾಡ್ತಾರೆ. ಬೇರೆ ಕಡೆ ಎಲ್ಲ ನೋಡಿದ್ರೆ ಯೂಶಲಿ ವೀಕೆಂಡ್ಸಲ್ಲಿ ನಾವು ಸರ್ವಿಸಿಗೆ ತಗೊಂಡೋದ್ರೆ 1 day ಆಗುತ್ತೆ, 2 day ಆಗುತ್ತೆ ಅಂತ ಅಂತಾರೆ. ಮತ್ತು ನಮಗೆ ಅವ್ರು ಏನು ಮಾಡಿರ್ತಾರೆ ಏನು ಮಾಡಿರಲ್ಲ ಅನ್ನೋದು ಗೊತ್ತಾಗಲ್ಲ. ಈ ಬೈಕ್ಗಳು ಸರ್ವಿಸ್ ಮಾಡೋದಕ್ಕೆ ಅದೇನೋ ಸ್ಟಾಲ್ ಅಂತಾರಲ್ಲ, ಅದು ಹೆಚ್ಚು ಕಮ್ಮಿ ಒಂದು 7-8 ಇದೆ ಅನಿಸುತ್ತೆ, 7 ಇದೆ ಅನಿಸುತ್ತೆ. ಸೊ ನಂಬರ್ಗಳು ಅಟ್ ಎ ಟೈಮ್ ಜಾಸ್ತಿ ಆಗ್ತಾ ಇರುತ್ತೆ, ಸರ್ವಿಸ್ಗಳು ಬೇಗ ಹೊರಗೆ ಹೋಗ್ತಾ ಇರ್ತವೆ. ಸೊ ಅವತ್ತಿಂದು ಸರ್ವಿಸು ಅವತ್ತೇ ಸಿಕ್ಬಿಡುತ್ತೆ ನಮಗೆ. ನಾನು ತುಂಬ ದಿನ ವೀಡಿಯೋ ಮಾಡಿರಲಿಲ್ಲ, ರೀಸನ್ ಏನೂ ಇಲ್ಲ, ಕಂಪನಿ ಚೇಂಜ್ ಮಾಡಿದ್ದೀನಿ. ಇವಾಗ ಬೇರೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ ಜಾಯ್ನ್ ಆಗಿದ್ದೀನಿ ಅಲ್ಲಿಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಎರಡು ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ, ಹಾಗೆ ಒಂದು 2 monthsಯಿಂದ ಯಾವುದೂ ವೀಡಿಯೋಗಳು ಅಪ್ಲೋಡ್ ಮಾಡಿಲ್ಲ. ಸೊ ಒಂದು ಸ್ವಲ್ಪ ಈ ಕಂಪ್ನಿಲಿ ಅಡ್ಜಸ್ಟ್ ಆಗೋವರೆಗೂ ವೀಡಿಯೋಗಳು ಸ್ವಲ್ಪ ಮಾಡೋದು ಕಮ್ಮಿ ಮಾಡೋಣ, ಕಾನ್ಸಂಟ್ರೇಷನ್ ಆ ಕಡೆಗಿರಲಿ ಅಂತ. ಕೆಲಸ ಹೋಗ್ಬಿಟ್ರೆ ಆಮೇಲೆ ಏನು ಗುರು, ಯೂಟ್ಯೂಬಿಂದ ಏನು ದುಡ್ಡು ಬರಲ್ಲ, ಏನಿಲ್ಲ. ಕಮೆಂಟ್ ಸೆಕ್ಷನಲ್ಲಿ ಒಂದು 4-5 ಜನ ಕೇಳಿದ್ದೀರಾ, ವೀಡಿಯೋಸ್ ಬರ್ತಾಯಿಲ್ಲ, ವೀಡಿಯೋಸ್ ಮಾಡಿ. KTM 250 Gen 3 ಬಗ್ಗೆ ಜಾಸ್ತಿ ವೀಡಿಯೋಸ್ ಇಲ್ಲ ಕನ್ನಡದಲ್ಲಿ, ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಮಾಡಿರಿ ಅಂತ. ತುಂಬ ಥ್ಯಾಂಕ್ ಯು ಸೋ ಮಚ್. ನನಗೂ ಮಾಡಬೇಕು ಅಂತ ಇದೆ, ಬಟ್ ಟೈಮ್ ಸಿಗ್ತಾ ಇಲ್ಲ. ವೀಡಿಯೋ ಮಾಡ್ಕೊಂಬಿಡ್ಬೋದು ಬ್ರೋ, ಬಟ್ ಅವನ್ನ ಮನೆಗೆ ಹೋಗ್ಬಿಟ್ಟು ಎಡಿಟ್ ಮಾಡಿ ಅದನ್ನು ಹಾಕೋ ಅಷ್ಟೊತ್ತಿಗೆ 2 ದಿನ ಆಗುತ್ತೆ. ಆದಷ್ಟು ಟ್ರೈ ಮಾಡ್ತೀನಿ ಕಂಟಿನ್ಯೂ ವೀಡಿಯೋ ಮಾಡೋದಕ್ಕೆ. ಒಂದು ಸ್ವಲ್ಪ ಈ ಜಾಬಿಂದು ಸೆಟಲ್ ಆಗಿಬಿಟ್ರೆ ಸಾಕು. ಸೊ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಸೆಕೆಂಡ್ ಸರ್ವಿಸಿಗೆ ಏನು ಖರ್ಚಾಗುತ್ತೆ, ಅವರೇನು ಚಾರ್ಜ್ ಮಾಡ್ತಾರೆ, ಹಾಗೆ ಸೆಕೆಂಡ್ ಸರ್ವಿಸಲ್ಲಿ ಏನೇನು ಚೇಂಜಸ್ ಆಗುತ್ತೆ ಬೈಕಲ್ಲಿ ಅಂತ ತೋರಿಸ್ತೀನಿ. ಆಯ್ತು ಬಿಡು. ನಾನು JC ರೋಡ್ಗೆ ಹೋಗ್ತಾ ಇದ್ದೀನಿ ಆಟೋನಿಟಿಗೆ ಇಂಜಿನ್ ಆಯಿಲ್ ತಗೊಳ್ಳೋದಕ್ಕೆ. ಮುಂಚೆ KTM ಸರ್ವಿಸ್ ಸೆಂಟರ್ಗಳಲ್ಲಿ ಮೋಟೋಲ್ ಆಯಿಲೇ ಯೂಸ್ ಮಾಡ್ತಾಯಿದ್ರು, ಬಟ್ ಇವಾಗ ಆ ಮೋಟೋಲ್ ಆಯಿಲ್ ತೆಗೆದ್ಬಿಟ್ಟು ಯಾವುದೋ ಬೇರೆ ಆಯಿಲ್ ಹಾಕ್ತಾಯಿದ್ದಾರೆ. ಬಟ್ ಮೋಟೋಲ್ ಆಯಿಲು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಇಂಜಿನ್ ಸ್ಮೂತ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಟೈಮ್ ನಾನು ಹೋದಾಗ ನನಗೆ ಆಗಲೇ ನಮ್ಮ ಫಸ್ಟ್ ಸರ್ವಿಸ್ ಬಿಡಬೇಕಾದ್ರೇ ಅಲ್ಲಿ ಆಯಿಲ್ ಯೂಸ್ ಮಾಡ್ತಾ ಇರಲಿಲ್ಲ, ಆಗಲೇ ಸ್ಟಾಪ್ ಮಾಡಿದ್ರು ಅದನ್ನ. ಸೊ ಅವಾಗ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ನಾರ್ಮಲ್ ಆಯಿಲ್ ಹಾಕ್ಸಿದ್ದೆ. ಆಯಿಲ್ ತೊಗೊಂಡೆ ಮೋಟೋಲು 2 ಲೀಟ್ರು. ಇದು ಹಂಗೆ ಒಂದು ಚೈನ್ ಲೂಬಿಂದ ಒಂದು ಸೆಟ್ ತೊಗೊಂಡಿದ್ದೀನಿ. ಬಟ್ ಇದು ಶಾಪ್ ಮಾತ್ರ ಆಲ್ ಇನ್ ಒನ್ ಶಾಪ್. ಇದು ಏನು ಬೇಕಾ ಎಲ್ಲ ಸಿಗುತ್ತೆ. ಹೆಲ್ಮೆಟ್ಗಳು ನೋಡಿ ಅಲ್ಲಿ ಬೆಸ್ಟ್ ಕಲೆಕ್ಷನ್ಸ್ ಇದೆ ಬ್ರೋ ಇಲ್ಲಿ. ಈ ಆಟೋನಿಟಿ ಶಾಪ್ ತುಂಬ ದೊಡ್ಡದಿದೆ, ತುಂಬ ಕಲೆಕ್ಷನ್ಸ್ ಇದೆ ಗುರು ಅಲ್ಲಿ. ಯಾರಾದರೂ ಸ್ಪೇರ್ಸ್ ನೋಡಬೇಕು ಅಂತಿದ್ರೆ ಬೆಸ್ಟ್ ಪ್ಲೇಸ್ ಒಂದು ಸರಿ ವಿಸಿಟ್ ಮಾಡೋಕ್ಕೆ. ಯಾಕಂದರೆ ನಿಮ್ಗೆ ಏನೇನು ಬೇಕು ಎಲ್ಲ ಅಲ್ಲೇ ಸಿಕ್ಬಿಡುತ್ತೆ, ಒಂದೇ ಸ್ಪಾಟಲ್ಲಿ ಎಲ್ಲ ಐಟಮು ಇದೆ ಅಲ್ಲಿ. ನೆಕ್ಸ್ಟ್ ಟೈಮ್ ನಾನೊಂದು 2 ಐಟಮ್ ಹಾಕ್ಸೋದಿದೆ ಗಾಡಿಗೆ, ಈ ನಕಲ್ ಗಾಡು ಅವು ಇವೆಲ್ಲ. ಅವಾಗ ಬಂದಾಗ ಅದೊಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಮಾತಾಡ್ಕೊತ ಮುಂದಕ್ಕೆ ಬಂದ್ಬಿಟ್ಟೋಗ್ರು. ಈ ಸರ್ವಿಸ್ ಸೆಂಟ್ರಿಗೆ ಬರ್ಬೇಕಾರಲ್ಲ ಹಿಂಗೆ ಆಗುತ್ತೆ ನನಗೆ. ಮಾತಾಡ್ಕೊತ ಬಂದ್ಬಿಡ್ತೀನಿ, ಅದೊಂದು ಸಣ್ಣ ಕ್ರಾಸ್ ಇದೆ, ಆ ಕ್ರಾಸ್ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ, ಮತ್ತೆ ಬಂದ್ಬಿಟ್ಟು ಇಲ್ಲಿಗೆ ಯೂಟರ್ನ್ ತಗೊಂಡು ಮತ್ತೆ ವಾಪಸ್ ಹೋಗ್ತೀನಿ. ಪ್ರತಿ ಸರಿನೂ ಇದೇ ಆಗೋದು ನಂಗೆ ಇಲ್ಲಿ.
ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸರ್ವಿಸ್ ಸೆಂಟ್ರ್ ಬಂತು, ಅಲ್ಲಿ ಒಳಗಡೆ ರೆಕಾರ್ಡ್ ಮಾಡೋದಕ್ಕೆ ಬಿಡೋದಿಲ್ಲ ಅವರು. ಬೈಕ್ ಅವ್ರಿಗೆ ಕೊಟ್ಬಿಟ್ಟು ಹೇಳ್ಬಿಡೋದಷ್ಟೆ. ಸರ್ ಸೆಕೆಂಡ್ ಸರ್ವಿಸು. KTM ಇಂಡಿಯಾನಾ? ಓ ಅವ್ರಿಗೆ ಹೇಳೋಗಿದೆ. ಹಾಂ ನಾನು ತಗೊಂಬಂದೇನು ಮೋಟಲು 2 ಲೀಟ್ರ್ ತಂದೇನೆ. ಇದಕ್ಕೆ ಎಷ್ಟು ಆಗ್ತಾರೆ ಹೇಳ್ರಿ? 1.5 ತಾನೆ? 1.45 ಕೊಡ್ಬೇಕಾ ಇವಾಗ? ಯಾವುದು ಇಲ್ಲ ಅಂದರು. ನಾನು ಬಂದು ವಾಪಸ್ ಹೋಗಿದ್ದು. ಎಷ್ಟು ಗಾಡಿ ಇದೆನಾ? ಗಾಡಿ ಎಷ್ಟಿದೆನಾ? 25 ಗಾಡಿ ಬಂದೈತೆ ಇವಾಗ ನಂದು 26ನೇದಾ? ಹಾಂ 27 or 26 ಇರಬೇಕು ನಿಮ್ಮದು. ಓ ಮೈ ಗಾಡ್, ಇವತ್ತೇ ಆಗುತ್ತಾ? ಇವತ್ತು 5:30 ಒಳಗೆ, ಇಲ್ಲಾಂದರೆ ನಾಳೆನೇ ಬಂದಿದೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಬ್ರೇಕ್ ಪ್ಯಾಡ್ ಹೋಗಿದೆ, ಚೇಂಜ್ ಮಾಡ್ಬೋದಾ? ಬ್ರೇಕ್ ಪ್ಯಾಡಾ? ಹೆಂಗೆ ಗೊತ್ತಾಯ್ತು? ಇದು ಡಿಸ್ಕು ಇನ್ ಬಿಟ್ವೀನ್ ಇದೆಯಾ? ಎಲ್ಲಿ ತೋರಿಸಿ. ಡಿಸ್ಕು ಬಿಟ್ವೀನಲ್ಲಿ ಹಿಂದೆ ತೋರಿಸ್ತೀನಿ ಬನ್ನಿ, ಹಿಂದೆ ಡಿಸ್ಕು ಬಿಟ್ವೀನಲ್ಲಿ ಇದೆಯಾ? ಹಾಂ ಡಿಸ್ಕು ಜೊತೆಗೆ ಒಂದು ಕಾಂಟ್ಯಾಕ್ಟ್ ಇದೆ ನೋಡಿ. ಹಾಂ ಇದು ಒಳಗಡೆದು. ಅದೇ ಕೆಮಿಕಲ್ಲು ಸೆರಾಮಿಕ್ ಬರೋದು. ಹಾಂ ಸೆರಾಮಿಕ್ಕಿಂದ ಅದೇ ನಿಮಗೆ ನೀವು ಯೂಸ್ ಮಾಡ್ತಾ ಸ್ಲೈಡ್ ಆಗ್ತಾ ಹೋಗುತ್ತೆ. ಅದು ಓಕೆ. ಇರುತ್ತೆ ಅದರಲ್ಲಿ. ಅದು ಥಿಕ್ನೆಸ್ ಬಂದು ನಿಮಗೆ 3 mm ಏನೋ ಬರುತ್ತೆ. ಇವಾಗ ಕಮ್ಮಿ ಆಗಿದೆ. ಅದು ಇಷ್ಟಕ್ಕೆ ಚೇಂಜ್ ಮಾಡಿ ಅದು ಓಡ್ಬೋದು, ಇನ್ನೂ 100 ಓಡುತ್ತೆ. ಅದರ ರಿಸ್ಕು ಇನ್ ಬಿಟ್ವೀನ್ ನೀವು ಚೆಕ್ ಮಾಡಿಲ್ಲದೆ ಓಡಿಸಿದ್ರೆ. ಇವಾಗ 2 ಚೇಂಜ್ ಮಾಡಿಬಿಡ್ತೀರಾ? 2 ಚೇಂಜ್ ಮಾಡ್ಬೋದು. ಇಲ್ಲಾಂದರೆ ಒಂದು ಚೇಂಜ್ ಮಾಡಲ್ಲ, ಒಂದಿರಲ್ಲ. ಬೇಡ ಚೇಂಜ್ ಮಾಡಿದ್ರೆ 2 ಮಾಡಿಬಿಡಿ. ಯಾಕಂದರೆ ನೀವು ಯೋಚನೆ ಬರಲ್ಲ, ಓಡಿಸ್ತಾ ಇರ್ತೀರ ಗಾಡಿನ. ಡಿಸ್ಕು ಎಷ್ಟು ಬಂದರೆ ಡಿಸ್ಕು ಚೇಂಜ್ ಮಾಡಬೇಕು. ಏನು ಪ್ರೈಸ್ ಅದು? ಇದು ರಿಯರ್ದು ಬಂದು 400 ಬರುತ್ತೆ, ಮುಂದೆ ಬಂದು ನಿಮಗೆ ಅರೌಂಡ್ 600 ಬರುತ್ತೆ. ನಾರ್ಮಲ್ ಆರ್ಗ್ಯಾನಿಕ್ ಬೇಕ್ಸ್ 4 ಟೈಪ್ ಐತೆ, ಆರ್ಗ್ಯಾನಿಕ್ಕು, ಸೆರಾಮಿಕ್ಕು, ಆಮೇಲೆ ಸೆಂಟೆಡ್ ಐತೆ. ಸೆಂಟೆಡ್ ಬಂದು 3300 ಬರುತ್ತೆ. ಇವಾಗ ಇದರಲ್ಲಿ ಯಾವ್ದು ಹಾಕಿರೋದು? ಇದರಲ್ಲಿ ಆರ್ಗ್ಯಾನಿಕ್ ಬರೋದು, ಪ್ಲಾಂಟ್ ಬರೋದು, ಆರ್ಗ್ಯಾನಿಕ್ ಬರೋದು. ಯಾವ್ದು ಹಾಕ್ಸ್ಕೊತೀರಾ? ಸೆಂಟೆಡ್ ಹಾಕ್ಸ್ಕೊತೀರಾ? ಇವಾಗ ಅದರಲ್ಲಿ ಏನಿದೆ ಅದೇ ಹಾಕ್ಬಿಡಿ. ಅದೇ ಹಾಕ್ತೀವಿ. ಸಿಂಟೆಡ್ ಎಷ್ಟು? ಸೆಂಟೆಡ್ ನಿಮಗೆ 3000 ಬರುತ್ತೆ. ಲೇಬರ್ ಎಲ್ಲ ಸೇರಿ ಒಂದು 3200 ಅಂತ. ಬೇಡ ನಾರ್ಮಲ್ಲೇ ಹಾಕ್ಬಿಡಿ ಇವಾಗ ಸದ್ಯಕ್ಕೆ. ನಾನು ಬಡವ ನೊಂದಿದ್ದೇನೆ. ಸೆಂಟೆಡ್ ಬಂದು ಬರೀ ಮುಂದೆ ಚೇಂಜ್ ಆಗೋದು, ಹಿಂದೆ ನಾರ್ಮಲ್ ಇರುತ್ತೆ. ಪ್ರತಿ ಎಲ್ಲ ಗಾಡಿಯಲ್ಲೂ ನಾರ್ಮಲೇ ಬರುತ್ತೆ ಹಿಂದೆ, ಅಷ್ಟು ಯೂಸ್ ಆಗಲ್ಲ ಹಿಂದೆ. ಫ್ರಂಟಲ್ಲಿ ಮಾತ್ರ ಸಿಂಟೆಡು, ಆರ್ಗ್ಯಾನಿಕ್ಕು, ಸೆರಾಮಿಕ್ ಬರುತ್ತೆ. 3 ಟೈಪ್ಸ್. ಇವಾಗ ಬಡ್ಜೆಟ್ ಇಲ್ಲ ಬ್ರದರ್, ಸರ್ವಿಸ್ ಒಂದು ಆಗ್ಬಿಡ್ಲಿ. ಏನೇನು ಹೋಗಿದೆ ನೋಡ್ಬಿಡ್ರಿ. ಇಂಜಿನ್ ಇದೇನಿದು, ಇದು ಆಯಿಲ್ ಲಾಸ್ಟ್ ಟೈಮು ಚೇಂಜ್ ಮಾಡಿರಲಿಲ್ಲ ನನಗೆ. ಟಾಪಪ್ ಮಾಡಿಸಿದ್ರಾ ನೀವು? ಆಚೆ ಕಡೆ ಮಾಡಿಸಿದ್ರಾ? ಇಲ್ಲ ಮಾಡಿಸಿಲ್ಲ, ತಗೊಂಡಾಗಿಂದ ಮಾಡಿಸಿಲ್ಲ. ಅಷ್ಟೇ ನಾರ್ಮಲ್ ಸರ್ವಿಸ್ ಹಾಕ್ಸಿದ್ದೀನಿ. ಹಾಂ ಆಯಿಲ್ ಚೇಂಜ್ ಆಗುತ್ತೆ, ಚೈನ್ ಮೇಂಟೆನೆನ್ಸ್ ಇರುತ್ತೆ, ಚೈನ್ ಡೀಸೆಲಲ್ಲಿ ವಾಶ್ ಮಾಡಿ ಅಡ್ಜಸ್ಟ್ಮೆಂಟು ಡೂಪಿಂಗ್ ಆಗುತ್ತೆ. ಆಮೇಲೆ ನಿಮ್ಮದು ಎಲ್ಲ ಫಿಲ್ಟರ್ಸ್ ಚೇಂಜ್ ಆಗುತ್ತೆ, ಏರ್ ಫಿಲ್ಟರು, ಆಯಿಲ್ ಫಿಲ್ಟರ್ ಚೇಂಜ್ ಆಗುತ್ತೆ. ಅಷ್ಟೇ ವಾಷಿಂಗ್ ಇರುತ್ತೆ, ವಾಷಿಂಗ್ ಆದಮೇಲೆ ಪಾಲಿಶು ಅಷ್ಟೇ. ಬೇರೆ ಏನಾದರೂ ಇಶ್ಯೂ ಇದೆ ಗಾಡಿಯಲ್ಲಿ? ಏನಿಲ್ಲ, ಒಂದೊಂದು ಸೌಂಡ್ ಬರುತ್ತೆ, ಅವ್ರು ಹೋದ್ರೆ ಗೊತ್ತಾಗುತ್ತೆ. ಒಂದು ಸರಿ ಹೋಗ್ತಾರಲ್ಲ ಅವರು, ಅವ್ರಿಗೆ ಹೇಳ್ತೀನಿ. ಅದು ಸುಮ್ಮನೆ ಇಲ್ಲೇನೋ ವೈಬ್ರೇಷನ್ದು ಬ್ರೇಕಿಂಗ್ದಲ್ಲ, ಮೋಸ್ಟ್ಲಿ ಅದೇನೋ ನಿಮಗೆ ಗೊತ್ತಾಗುತ್ತೆ ಓಡಿಸಿದ್ರು ಒಂದು ಸರಿ. ಬ್ರೇಕ್ ಪ್ಯಾಡ್ 2 ಚೇಂಜ್ ಹಾಕಿದ್ದೀನಿ. ಎಸ್ಟಿಮೇಷನ್ನು ಅರೌಂಡ್ 4.5 ಬರುತ್ತೆ. ಆಯಿಲ್ ನಂದೇ ಅಲ್ವಾ? ಆಯಿಲ್ ನಿಮ್ಮದೆ, ಹೌದು ಆಯಿಲ್ದು ಕಮ್ಮಿ ಆಗುತ್ತೆ. ಆಯಿಲ್ ಬಿಟ್ಟು ನಿಮಗೆ 3000 ಬರ್ತದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ವಾರಂಟಿ ಇಶ್ಯೂ ಬರುತ್ತೆ ನಿಮಗೆ. ರೋಲು ಬಂದು KTM ಕಡೆಯಿಂದ ಬರೋದು, ಅದು ಅವ್ರದ್ದೇ ಅಂದ್ಬಿಟ್ಟು ಹಾಕ್ಸಿದ್ರೆ ಏನಾದರೂ ಇಶ್ಯೂ ಬಂದರೆ ಸೈಡ್ ಬನ್ನಿ, ವಾರಂಟಿ ಕ್ಲೈಮ್ ಆಗ್ಬೋದು ಈಸಿಯಾಗಿ. ಬಾಟಿಲ್ ಒಂದು ಆಫ್ಟರ್ ಮಾರ್ಕೆಟ್ ಅಲ್ವಾ, ಅದಕ್ಕೆ ಏನು ಇಶ್ಯೂ ಅಂದರೆ ಏನೋ ಇಂಜಿನ್ ಇಶ್ಯೂ ಹೇಳ್ತಿದ್ದೀರಾ? ಇನ್ ಕೇಸ್ ಒಬ್ಬೊಬ್ರು ರಫ್ ಆಗಿ ಓಡಿಸ್ತಾರೆ ತುಂಬ. ಹಾಂ
ಮೇಂಟೈನ್ ಮಾಡಲ್ಲ. ಇವಾಗ ಏನಾದರೂ ಇಶ್ಯೂ ಬಂತು, ಬೋರಿಗೆ ಬಂತು ಗಾಡಿ ಹತ್ರ, ಇಂಜಿನ್ ಬಿಸಿ ನೋಡ್ತಾರೆ, ಟೋಲು ಬಿದ್ದರೆ ವಾರಂಟಿ ಕ್ಲೈಮ್ ಮಾಡ್ಬೋದು. ಇವಾಗ KTM ರೆಕಮೆಂಡ್ ಮಾಡಿದ್ದು ಆಯಿಲ್ ಅದು, ನೀವು ಮೋಟಿಲಿ ಆಚೆ ಕಡೆ ಹಾಕ್ಸಿದ್ರೆ ಅವ್ರು ಕೊಡಲ್ಲ. ಯಾಕಂದರೆ ನಾವು ರೆಕಮೆಂಡ್ ಮಾಡಿಲ್ಲದೆ ಇರೋದು ರೂಲ್ಸ್ ಆ್ಯಂಡ್ ಟರ್ಮ್ಸ್. ಗೊತ್ತಾಯ್ತು. ಇದು ಈ ಕಡೆ ಸ್ವಲ್ಪ ಸೌಂಡ್ ನೋಡ್ರಿ, ಒಂದ್ಸಲ ಸುಮ್ಮನೆ ಗಂಟೆ ಬಂದಂಗೆ ಬರುತ್ತೆ, ನೀವು ಮುಂದಕ್ಕೆ ಹೋಗ್ತಾ ಇದ್ದಾಗ ಗೊತ್ತಾಗುತ್ತೆ. ಬರ್ತಾ ಇದೆಯಲ್ಲ ಏನೋ ಸೌಂಡ್ ಅದ, ಏನದು? ಹಲ್ಲಟ್ ಟೈಮಲ್ಲಿ ಬ್ರೇಕಿಂಗ್ ಮಾಡುವಾಗ ಅಂತಲ್ಲ, ಅದು ಯಾವಾಗ ಒಂದು ಮೂವಿಂಗಲ್ಲೂ ಬರುತ್ತೆ ಅದು ಒಟ್ಟು. ಬರ್ತಾ ಇದೆ ಅದು, ಬ್ರೇಕ್ ಹಿಡ್ದಾಗ ಅಂತ ಅಲ್ಲ, ನಾರ್ಮಲಾಗಿ ಮೂವಿಂಗಲ್ಲೂ ಬರುತ್ತೆ ಅದು ಸೌಂಡು. ಚೆಕ್ ಮಾಡ್ಸಕ್ಕೆ ಸರ್ವಿಸ್ ಆಯಿತು, ಆದರೆ ಒಂದು ಸೀನ್ ಮಾಡ್ಕೊಂಬಿಟ್ಟಿದ್ದೀನಿ. ಗಾಡಿ ಪೂರ್ತಿ ಸರ್ವಿಸ್ ಆಗಿದೆ, ನಾರ್ಮಲ್ ಸರ್ವಿಸು, ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು ಎಲ್ಲ ಚೇಂಜ್ ಆಗಿದೆ, ಆಯಿಲೆಲ್ಲ ಚೇಂಜ್ ಆಗಿದೆ, ಇಂಜಿನ್ ಆಯಿಲು. ಸೀನ್ ಏನು ಅಂದರೆ ಬರ್ರಿ ಹೋಗ್ತಾ ಹೇಳ್ತೀನಿ. ಯೂಶಲಿ ಬೈಕ್ ತಗೊಂಡಾಗ 5 ಇಯರ್ಸ್ ಯಾರು ಗುರು ಇವ್ನ್ಯಾವನ ಸೆಡೆ ನನ್ನ ಮಗ. ಸರ್ವಿಸ್ ಏನೋ ಆಯಿತು, ಕೆಲವೊಂದು ಪಾರ್ಟ್ಸ್ಗಳು ಚೇಂಜ್ ಮಾಡಿದ್ದಾರೆ. ನಂದು ಹಂಗೆ ಬ್ರೇಕ್ ಪ್ಯಾಡ್ ಹೋಗಿತ್ತು ಸ್ವಲ್ಪ, ಅದಕ್ಕೆ ಫ್ರಂಟ್ ಬ್ರಾಕ್ 2 ಬ್ರೇಕ್ ಪ್ಯಾಡ್ನು ಚೇಂಜ್ ಮಾಡಿಸಿದ್ದೀನಿ. ಆದರೆ ಇಲ್ಲೊಂದು ಸೀನ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಏನು ಅಂದರೆ ಇಂಜಿನ್ ಆಯಿಲ್ ಹೊರಗಡೆಯಿಂದ ತಗೊಂಡು ಹೋಗಿದ್ದು. ಯಾಕೆಂದರೆ ನಾನು ಇಲ್ಲೊಂದು ಅಡಿಷ್ನಲ್ ವಾರಂಟಿ ತೊಗೊಂಡಿದ್ದೆ ಈ KTM ಸರ್ವಿಸ್ ಸೆಂಟ್ರಲ್ಲಿ. ಅದೇನೋ 700 ರೂಪಾಯಿಗೇನೋ ಅಡಿಷ್ನಲ್ ವಾರಂಟಿ ಕೊಡ್ತಾರೆ. ಆ ವಾರಂಟಿ ಏನು ಅಂತಂದರೆ, ಇವಾಗ ನಾರ್ಮಲಾಗಿ ಬೈಕ್ ತೊಗೊಂಡಿರ್ತೀವಲ್ಲ, ಆ ಬೈಕ್ ತೊಗೊಂಡಾಗ ಇಂಜಿನ್ಗೆ 5 ಇಯರ್ ವಾರಂಟಿ ಅಂತ ಕೊಟ್ಟಿರ್ತಾರೆ. ಅದು ಹೆಂಗೆ ಅಂತಂದರೆ 5 ಇಯರ್ ಒಳಗಡೆ 50,000 ಕಿಲೋಮೀಟ್ರ್ ಒಳಗಡೆ ಏನಾದರೂ ಬೈಕಿಂದ ಏನಾದರೂ ಇಂಜಿನ್ದು ಏನಾದರೂ ಪ್ರಾಬ್ಲಮ್ ಬಂದರೆ, ವಿತೌಟ್ ಎಕ್ಸ್ಟರ್ನಲ್ ಡ್ಯಾಮೇಜ್ ಇಲ್ದಲೆ ಬರೀ ಇಂಟರ್ನಲ್ ಡ್ಯಾಮೇಜಿಂದ ಏನಾದರೂ ಇಂಟರ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ವಾರಂಟಿಲಿ ಕವರ್ ಆಗುತ್ತೆ. ಹೆಂಗೆ ಅಂತಂದರೆ ಅದರಿಂದೇನು ಕಾಸ್ಟ್ ಬರುತ್ತೆ, ಅದರಿಂದ ಏನು ರಿಪೇರ್ ಚಾರ್ಜ್ ಬರುತ್ತೆ, ಅದನ್ನೆಲ್ಲ ಕಂಪನಿಯಿಂದ ವಾರಂಟಿಯಿಂದ ಕ್ಲೈಮ್ ಮಾಡ್ಕೊಬೋದು. ಅದಕ್ಕೆ ಅಡಿಷ್ನಲಾಗಿ 700 ರೂಪೀಸ್ ಎಕ್ಸ್ಟ್ರಾ ಕೊಟ್ಬಿಟ್ಟು ಅಡಿಷ್ನಲ್ ವಾರಂಟಿ ಎಕ್ಸ್ಟ್ರಾ ತೊಗೊಂಡ್ರೆ ಅದು ಹೆಂಗೆ ಅಂದರೆ 1 ಇಯರ್ ಎಕ್ಸ್ಟ್ರಾ ಅಡಿಷ್ನಲ್ ವಾರಂಟಿ ಕವರ್ ಆಗುತ್ತೆ, ಪ್ಲಸ್ 35,000 ಕಿಲೋಮೀಟರ್ ಅಡಿಷ್ನಲಿ ಆ್ಯಡ್ ಆಗುತ್ತೆ. ಇದೇನು 50,000 ಕಿಲೋಮೀಟರ್ಸ್ ಅಂತ ಕೊಟ್ಟಿರ್ತಾರೆ, ಪ್ಲಸ್ 35,000 ಕಿಲೋಮೀಟರ್ಸ್ ಎಕ್ಸ್ಟ್ರಾ. ಅಂದರೆ ಹೆಂಗಾಗುತ್ತೆ ಟೋಟಲು 6 ಇಯರು ಪ್ಲಸ್ 85 ಕಿಲೋಮೀಟರ್ಸು. ಅಲ್ಲಿವರೆಗೂ ಇಂಜಿನ್ ಡ್ಯಾಮೇಜ್ ಬಂತು ಅಥವಾ ಈ TFT ಡಿಸ್ಪ್ಲೇದು ಏನಾದರೂ ಡ್ಯಾಮೇಜ್ ಬಂತು, ಕೆಲವೊಂದು ಪಾರ್ಟ್ಸ್ಗಳು ಕವರ್ ಆಗುತ್ತೆ ಅದರಲ್ಲಿ. ಈ ಸಸ್ಪೆನ್ಷನ್ ಆಗಲಿ, ಈ ಥರ ಕೆಲವೊಂದು ಪಾರ್ಟ್ಸ್ಗಳು ಔಟರ್ ಡ್ಯಾಮೇಜ್ ಇಲ್ದಲೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದು ಆ ವಾರಂಟಿಯಿಂದ ಕ್ಲೈಮ್ ಮಾಡ್ಕೊಬೋದು. ಬಟ್ ಇವ್ರದ್ದು ರೂಲ್ ಏನು, ಸರ್ವಿಸ್ ಎಲ್ಲ ಇವ್ರ ಹತ್ರನೇ ಮಾಡಿಸಿರ್ಬೇಕು. ಸಪೋಸ್ ಅದು ಹೆಂಗೆ ಅಂತಂದರೆ, ಇವಾಗ ನೋಡಿ ನಾನು ಹೊರಗಡೆಯಿಂದ ಇಂಜಿನ್ ಆಯಿಲ್ ತೊಗೊಂಡೋದೆ, ಅವ್ರ ಹತ್ರನೇ ಸರ್ವಿಸ್ ಮಾಡಿಸಿದ್ದೀನಿ, ಬಟ್ ಇಂಜಿನ್ ಆಯಿಲ್ ಹೊರಗಡೆಯಿಂದ ತೊಗೊಂಬಂದಿದ್ದೀನಿ. ಇವರು ಬಿಲ್ಲಿಂಗ್ ಕೊಡ್ತಾರಲ್ಲ, ಈ ಬಿಲ್ಲಿಂಗಲ್ಲಿ ಇಂಜಿನ್ ಆಯಿಲು ಬಿಲ್ಲಿಂಗ್ ಆಗಿರಬೇಕು. ಇವಾಗ ನಾವು ಹೊರಗಡೆಯಿಂದ ಆಯಿಲ್ ತೊಗೊಂಡೋದ್ರೆ ಬಿಲ್ಲಿಂಗಲ್ಲಿ ಇಂಜಿನ್ ಆಯಿಲ್ ಆ್ಯಡ್ ಆಗೋಲ್ಲ. ಸೊ ಹಂಗೆ ಆ್ಯಡ್ ಆಗಿಲ್ಲ ಅಂದರೆ, ಇವ್ರು ಬಿಲ್ಲಿಂಗಲ್ಲಿ ಸರ್ವಿಸ್ ಮಾಡಿಸಿದಾಗ ಇಂಜಿನ್ ಆಯಿಲ್ ಆ್ಯಡ್ ಆಗಿಲ್ಲ ಅಂತಂದರೆ ಈ ವಾರಂಟಿಗಳು ಕವರ್ ಆಗಲ್ವಂತೆ. ನನಗೆ ಈ ಸ್ಕೀಮ್ ಗೊತ್ತಿರಲಿಲ್ಲ. ಇಂಜಿನ್ ಆಯಿಲ್ ತೊಗೊಂಬಿಟ್ಟು ಆ ಇಂಜಿನ್ ಆಯಿಲ್ ಕೊಟ್ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಬಿಟ್ಟು ಸರ್ವಿಸ್ ಎಲ್ಲ ಆದಮೇಲೆ ಈ ರೂಲ್ ಹೇಳ್ಬಿಟ್ರು. ಅದಕ್ಕೆ ಇಂಜಿನ್ ಆಯಿಲ್ ಬಿಲ್ ಮಾಡಿಸಿ ಆ ಇಂಜಿನ್ ಆಯಿಲ್ ಎಕ್ಸ್ಟ್ರಾ ಇರೋದನ್ನು ನೋಡಿ ಇಲ್ಲ ಇದೆ, ಇದನ್ನು ತಗೊಂಡು ಬಂದಿದ್ದೀನಿ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಹೇಳೋದಕ್ಕೆ ಬರಲ್ಲ, ಅಕಸ್ಮಾತ್ ಇಂಜಿನ್ ನಾರ್ಮಲಾಗಿ ಇಂಜಿನ್ ಪ್ರಾಬ್ಲಮ್ಗಳು ಹಂಗೆಲ್ಲ ಬರಲ್ಲ ಹೊಸ ಗಾಡಿಗಳಲ್ಲಿ. ಅಕಸ್ಮಾತ್ ಬಂತು ಅಂತಂದರೆ ಯಾಕೆ ಬೇಕು, ವಾರಂಟಿ ಕ್ಲೈಮ್ ಆಗಿಲ್ಲ ಅಂತಂದರೆ ಒಂದು ಸರಿ ಇವ್ರ ಹತ್ರ ಏನಾದರೂ ಇಂಜಿನ್ ಪ್ರಾಬ್ಲಮ್ ಅಂತ ತಗೊಂಡೋಗಿ ಇವ್ರು ಇಂಜಿನ್ ಎಲ್ಲ ಬಿಚ್ಚಿಬಿಟ್ಟು ಚೆಕ್ ಮಾಡಬೇಕು ಅಂತಂದರೆ ಮಿನಿಮಮ್ 25-30 ಸಾವಿರ ಬಿಲ್ ಮಾಡ್ತಾರೆ. ನಾವು ಈ ವಾರಂಟಿ ಇದ್ಬಿಟ್ರೆ ಅಟ್ಲೀಸ್ಟ್ ಅದ್ರಲ್ಲಿ ಕ್ಲೈಮ್ ಮಾಡ್ಬೋದು. ಇಲ್ಲ ಅಂತಂದರೆ ಬೋರಿಂಗ್ ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ, 40,000ವರೆಗೂ ಬಿಲ್ ಮಾಡಿಬಿಡ್ತಾರೆ ಇವರು ಈ ಗಾಡಿಗಳಿಗೆ. ಸೆಕೆಂಡ್ ಸರ್ವಿಸ್ದು ಬಿಲ್ಲು ನನಗೆ ಒಂದು ಸ್ವಲ್ಪ ಜಾಸ್ತಿನೇ ಬಂದಿದೆ. ಅದೊಂದು ವಾರಂಟಿ, ಅಡಿಷ್ನಲ್ ವಾರಂಟಿ ತೊಗೊಂಡಿದ್ದೀನಿ ಒಂದು 1 ಇಯರ್ಗೆ.
ಪ್ಲಸ್ಸು ಈ ಸರಿ ಬ್ರೇಕ್ ಪ್ಯಾಡ್ಸು ಚೇಂಜ್ ಮಾಡಿದ್ದಾರೆ ನಂದು ಎರಡೂ ಫ್ರಂಟು ಬ್ಯಾಕ್ ಎರಡು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿದ್ದಾರೆ. ಹಾಗೆ ಫ್ಯೂಯಲ್ ಟ್ಯಾಂಕ್ ಕ್ಲೀನರ್ ಅಂತ ಆಯಿಲ್ ಕೊಟ್ಟಿದ್ದಾರೆ. ಆ ಆಯಿಲ್ ಏನೋ ಫುಲ್ ಟ್ಯಾಂಕ್ ಮಾಡಿಸ್ಬೇಕಾದ್ರೆ ಅದನ್ನ ಹಾಕ್ಸ್ಬೇಕಂತೆ. ಹೊಗೆ ನೋಡ್ರಿ ಅಲ್ಲಿ ಹೆಂಗೆ ಬರ್ತಾಯಿದೆ. ಆಯಿಲ್ ಚೇಂಜ್ ಮಾಡಿದಾಗ ಅಲ್ಲಿ ಆಯಿಲೆಲ್ಲ ಸೈಲೆನ್ಸರ್ ಮೇಲೆ ಬಿದ್ದಿರುತ್ತಲ್ಲ, ಅದರಿಂದ ಹೊಗೆ ಅದು. ನಿಮಗೆ ಕಾಣಿಸ್ತಿದ್ದಾನೋ ಕಾಣ್ತಿಲ್ಲ ಗೊತ್ತಿಲ್ಲ, ಫುಲ್ ಹೊಗೆ ಬರ್ತಿದೆ ಅದು. ಇದೇನೋ ಏನಿದು ಫ್ಯೂಯಲ್ ಸಿಸ್ಟಮ್ ಕ್ಲೀನರ್ ಅಂತ ಏನೋ ಒಂದು ಕೊಟ್ಟಿದ್ದಾರೆ. ಇದು ಮಿನಿಮಮ್ 10 ಲೀಟರ್ ಪೆಟ್ರೋಲ್ ಇದ್ದಾಗ ಇದನ್ನು ಪೂರ್ತಿ ಹಾಕಿದರೆ ಏನೋ ಕ್ಲೀನ್ ಆಗುತ್ತೆ ಅಂತಂದರು. ಏನು ಕ್ಲೀನ್ ಆಗುತ್ತೋ ಗೊತ್ತಿಲ್ಲ, ಒಟ್ಟು ಹಾಕ್ತಾಯಿದ್ದೀನಿ. ಟೋಟಲು ಫಸ್ಟ್ ಸರ್ವಿಸ್ ಬಿಲ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಆಯಿಲ್ ಫಿಲ್ಟ್ರ್ ಹಾಕಿದ್ದಾರೆ, ಏರ್ ಫಿಲ್ಟ್ರು, ಇವೇನೋ ರಿಂಗು ಕಿಟ್ಟು ಬಂದು ಟೋಟಲ್ ಚಾರ್ಜ್ ಬಂದ್ಬಿಟ್ಟು 3457 ರೂಪಾಯಿ ಬಂದಿದೆ. ಇದರಲ್ಲಿ ಅಡಿಷ್ನಲಾಗಿ ಏನೇನು ಬಂದಿದೆ ಅಂದರೆ, ಇದೊಂದು ಇನ್ಸೂರೆನ್ಸ್ ಮಾಡಿಸಿರೋದು 698 700 ರುಪೀಸ್, ಇದೊಂದು ಅಡಿಷ್ನಲ್ ಎಕ್ಸ್ಟ್ರಾ ಚಾರ್ಜು. ಮತ್ತು ಇನ್ನೊಂದು ಏನು ಅಂತಂದರೆ ಈ ಬ್ರೇಕ್ ಪ್ಯಾಡ್ಸ್ ಎಕ್ಸ್ಟ್ರಾ ಹಾಕಿದ್ದೀನಿ ಫ್ರಂಟು ಬ್ಯಾಕಿಂದ, ಫ್ರಂಟ್ ಬ್ಯಾಕು ಬ್ರೇಕ್ ಬ್ಯಾಕು ಇವೆರಡು 399 247, ಇದೊಂದು ಎಕ್ಸ್ಟ್ರಾ ಬಿಟ್ಟರೆ ಆಲ್ಮೋಸ್ಟ್ ಒಂದು 2000 ಒಳಗಡೆ ಬರುತ್ತಿದ್ದು. ಇಲ್ಲ 2-2.5 ಸಾವಿರ ಮ್ಯಾಕ್ಸಿಮಮ್. ನಂದು ಇದು ಎಕ್ಸ್ಟ್ರಾ ಆಗಿರೋದ್ರಿಂದ 3457 3,500 ರೂಪಾಯಿ ಬಿಲ್ ಬಂದಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.